ಲಕ್ಷ್ಮಣ್ ಸರ್, ಈಗ ಭೂಮಾಲೀಕರಿಗಿರುವಂಥ ಬೇರೆ ಬೇರೆ ಏನೇನು ಆಕ್ಷೇಪಗಳು ಇದಾವೆ ಇದರಲ್ಲಿ ನಿಮ್ಮ ಪ್ರಕಾರ? ಆಕ್ಷೇಪಗಳು ಅಂತಂದರೆ ಇವ್ರು ಬಂದಂಥ ಆ್ಯಕ್ಟಲ್ಲಿ 2.5 ಎಕರೆ ಕಾರ್ಪೊರೇಷನ್. ಈಗ ನೀವು ಒಂದು ಹೇಳಿದ್ರಿ, ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಒಕ್ಲೆಬ್ಸೋ ಕೆಲಸ ಆಗುತ್ತೆ, ಬಾಂಧವ್ಯ ಎಲ್ಲ ಹಾಳಾಗುತ್ತೆ, ನಮ್ಮಲ್ಲೇ ಕಿತ್ತಾಡ್ಕೊಳ್ತಾರೆ ಒಂದು. ಅದ್ರ ಹೊರತಾಗಿ ಬೇರೆ ಯಾವುದು ಸಾಲಿಡ್ ಆಬ್ಸ್ಟಕಲ್ ಅಂತ ಕಾಣ್ತಾ ಇದೆ? ಆಪ್ಟಿಕ್ ಅಂತಂದರೆ ಸರ್ಕಾರಕ್ಕೆ ನೀವು ಹೇಳಿದಂಗೆ ಓಟದಲ್ಲ. ಈಗ ಇಡೀ ದೇಶಕ್ಕೆ ಇದೇ ಖಜಾನೆ. ಇಲ್ಲಿ ಸಂಪಾದಬೇಕು. ಈ ರಿಯಲ್ ಎಸ್ಟೇಟ್ ಬರೋ ದುಡ್ಡೇನೆ ಇವ್ರ ಎಲೆಕ್ಷನ್ ಮತ್ತು ದೇಶದ ರಾಜಕೀಯನ ರೂಪಿಸ್ಬೇಕು. ಹೌದು, ಆ ದಿಕ್ಕಿಗೆ ರಾಜಕೀಯ ರೂಪಿಸ್ಬೇಕು. ಫಾರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಜಾಪ್ರಭುತ್ವ ಅಲ್ಲ, ಜನರ ಅಭಿವೃದ್ಧಿ ಅಲ್ಲ, ರಾಜಕೀಯ. ಎಸ್ ಸರ್, ಅದು ಉಳಿಸ್ಕೋಬೇಕು ಅಂತೇಳಿ ಸಿಕ್ಕಿದ್ದನ್ನೆಲ್ಲ ಲೂಟ್ ಮಾಡಬೇಕು ಅನ್ನೋ ಥರ ಹೊರಟಿದ್ದಾರೆ. ಅದೇ ಕೆಲಸನ ಎಲ್ಲ ದಿಕ್ಕಲ್ಲೂ ಮಾಡ್ತಾವ್ರೆ. ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಡೋದಾಗಲಿ, ಬಿಲ್ಡರ್ಗಳಿಗೆ ಕೊಡೋದಾಗಲಿ. ಈಗ ಬಿಲ್ಡರ್ ಆಗಲ್ಲ, ಬೆಂಗಳೂರು ಕಟ್ಬಿಟ್ಟಾದ್ಮೇಲೆ ಈಗ ಒಡೆಯಕ್ಕೆ ಕೊಟ್ಟಿದ್ದಾರೆ. ಒಡೆಯಕ್ಕೆ ಹೋದಾಗ ಒಂದಷ್ಟು ದುಡ್ಡು ಬರುತ್ತೆ ಅನ್ನೋ ದೃಷ್ಟಿನೂ ಇದೆ. ಒಟ್ಟಾರೆ ದುಡ್ಡನ್ನು ಮಾಡೋದಷ್ಟೇ ಇವರ ಉದ್ದೇಶನೇ ಹೊರತು ಜನಕ್ಕೆ ಒಳ್ಳೇದು ಮಾಡಬೇಕು ಅಲ್ಲ. ಇನ್ನೊಂದು ಸಾರಿ ಸರ್, ನಂಗೆ ನಿಜ ಇದ್ರ ಬಗ್ಗೆ ಐಡಿಯಾ ಇಲ್ಲ, ನಂಗೆ ಗೊತ್ತಾಗೋದು ಇಲ್ಲ. ಆದರೆ ಇನ್ನೊಂದು ಸಲ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಈಗ ಬಿಲ್ಡರ್ಸ್ಗಳಿಗೆ ಹೆಂಗೆ ಅನುಕೂಲ ಆಗುತ್ತೆ ಇದರಿಂದ? ಈಗ ಬಿಲ್ಡರ್ಗಳು ಬೆಂಗಳೂರು ಹತ್ತಿರ ಜಾಗ ಎಲ್ಲ ಮುಗಿದಿದೆ. ಅದು ಬಿಟ್ಟು ಹೊರಗಡೆ ಹೋದರೆ ಇವ್ರು ಬೂದ್ಗೆರೆವರೆಗೂ ಈ ಕಡೆ ಇದುವರೆಗೂ ಎಕ್ವೈರ್ ಮಾಡಿ ಬೃಹತ್ ಬೆಂಗಳೂರು ನಗರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಓಕೆ, ಆದರೆ ಇದು ಬಿಟ್ಟು ಹೊರಗಡೆ ಹೋದಾಗ ಬಜಾರ್ ಆಗ್ತಾ ಇಲ್ಲ ಅವ್ರಿಗೆ. ಇದು ಪಾಯಿಂಟ್. ಹೊಸಕೋಟೆಯಲ್ಲಿ 4 ಫ್ಲಾಟ್ ಮಾಡಿದ್ದಾರೆ, ಯಾರು ಬರ್ತಾ ಇಲ್ಲ. ಇಲ್ಲಿ ಮಾಡಿದ್ರೆ ತಕ್ಷಣ ಅವರು ಏನೋ ಮಾಡಿ ಬೂಮಿಂಗ್ ಇದಿದೆ, ಇಲ್ಲಿ ಲೂಟ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇದನ್ನ ಅವರು ಇದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಜನನ ಒಳ್ಳೆಯದಾಗಬೇಕು, ನಗರ ಬೆಳಿಬೇಕು ಆ ದೃಷ್ಟಿ ಇಲ್ಲ ಅವ್ರಿಗೆ. ಸರ್, ಈಗ ಟೌನ್ಶಿಪ್ ವಿಚಾರ ಅಂತ ಹೇಳಿದಾಗ ಅಲ್ಲೊಂದಿಷ್ಟು ಹೌದು ಆಮಿಷ ಕಾಣುತ್ತೆ. ದೊಡ್ಡ ಮಟ್ಟದ ದುಡ್ಡಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ಇದರಲ್ಲಿ ಇಷ್ಟು % ಕೊಡಿ ಅಂತ ಕೇಳುವಾಗ ಅವರಿಗೆ ವಿ ಆರ್ ಲೂಸಿಂಗ್ ಅವರ್ ಅಥಾರಿಟಿ ಅಂತ ಅನ್ನಿಸ್ತಾ ಇಲ್ವಾ ಅನ್ನೋದೊಂದು ನನ್ನ ಪ್ರಮುಖ ಪ್ರಶ್ನೆ. ಎಸ್, ನಿಮಗೆ ಕೇಳ್ತಾ ನಮ್ಗೆ ಅನ್ನಿಸ್ತಾ ಇದೆ ನಾವು ಕಳ್ಕೊಳ್ತಾ ಇದೀವಿ ಅಂತ, ಅವ್ರಿಗೆ ಗಳಿಸ್ತಾ ಇದೀವಿ ಅಂತ. ಇದೊಂದು ಜಾಗ 4 ಕೆನೆ ಇದೆ ಹಸುವಲ್ಲಿ, 2 ನೀನು ಕರ್ಕೊ, 2 ನಾನು ಕರ್ಕೊಳ್ತೀನಿ. ಹಸುಗೆ ಹಾಲು ಹಾಕೋದು ಬಿಡೋದೇ ಇಲ್ಲ, ಇರೋ ಹಾಲನ್ನು ಕರ್ಕೊಂಡೋಗ್ಬೇಕು, ಅಷ್ಟೇ ಅವ್ರ ಉದ್ದೇಶ. ಹಾಗಾಗಿ ಅನೇಕರು ನಮ್ಮ ಸಮುದಾಯ ನಾನು ನೋಡ್ತಾ ಇದ್ದೀನಿ, ಈ 2.5 ಎಕರೆ ಉಳಿಸ್ಕೊಂಡ್ರು ಅನ್ನೋ ತಕ್ಷಣ ಖಾತೆಗಳು ಮಾಡಿ ಅವ್ರನ್ನ ಗೋಡನ್ಗಳು ಕೊಟ್ಕೊಂಡು ಈ ಟೈಲ್ಸ್ದು ಗ್ರಾನೈಟು ಕೊಟ್ಬಿಟ್ಟು 2 ಎಕರೆನ ಬಾಡಿಗೆ ಕೊಟ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ. ತೋಟ ಮಾಡೋದು ನಿಲ್ಲಿಸ್ಬಿಟ್ರು. ಕರೆಕ್ಟ್. ಈಗ ಅದಕ್ಕೆ ಇವ್ರು ಕೂತಂದು ನೀವು 20 ಎಕರೆ ಇಟ್ಕೊಳ್ಳೋಂಗಿಲ್ಲ ಅಂತಂದರೆ ಅವ್ರ ಅಣ್ಣ ತಮ್ಮದಿರಲ್ಲ ಏನು ಗತಿ ಆಗ್ಬೇಕು, ಅವ್ರ ಜೀವನ ಏನು, ಅವ್ರ ಆಸ್ತಿ ಏನು? ವೆರಿ ಟ್ರೂ. ಅಡ್ವೊಕೇಟ್ರು ಹೇಳ್ದಂಗೆ ಮೂಲಭೂತ ಹಕ್ಕಂತಲ್ಲ ಇದು, ಇದ್ರ ನಮ್ಮ ಹಕ್ಕು, ಭೂಮಿಯ ಹಕ್ಕು. ನಮ್ಮ ಹಕ್ಕನ್ನು ಹಂಚ್ಕೋಬೇಕಾದ್ರೆ ನಮ್ಮ ಮಕ್ಕಳು ಹಂಚ್ಕೋಬೇಕು. ಹೌದು. ಯಾರೋ ಬಂದು ನಾನು ಕಿತ್ಕೊಳ್ತೀನಿ ಅಂತಂದರೆ ಅದು ಬಿಡೋದು ಸರಿ ಇಲ್ಲ. ಆ ಥರ ಮಾಡಿದ್ರೆ ಇದು ನಾನು ಹೇಳ್ದಂಗೆ ಹಗಲ್ದರೋಡನೆ, ಅದಕ್ಕೆ ಅವಕಾಶ ಕೊಡ್ದಂಗೆ ಮೀಡಿಯಾ ಮುಖಾಂತರ ಅದನ್ನು ಹೈಲೈಟ್ ಮಾಡಿ. ಎಸ್ ಸರ್, ಫೈನ್, ವಿ ಆರ್ ವಿತ್ ಯು ಫಾರ್ ದ್ಯಾಟ್ ಮ್ಯಾಟರ್ ಅಂತೇಳಿ. ಈಗ ನಾನು ಕೇಳೋದು ಸರ್, ಈಗ ಯಾವುದೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಬೇಕು, ಚರ್ಚೆ ಆಗಬೇಕು, ಸುದ್ದಿ ಆಗಬೇಕು, ಅದರ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಿದಾಗ ಒಂದು ಚಳವಳಿ ಆಗಬೇಕು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಅಲ್ವೇ? ಆದರೆ ಇದಕ್ಕೊಂದು ಒಗ್ಗಟ್ಟು ಬೇಕಾಗತ್ತೆ. ನಿಮ್ಮ ಮನಸ್ಥಿತಿಯಲ್ಲಿ ಇರುವಂಥವರ ಒಂದು ಒಕ್ಕೂಟ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ಏನು ಪ್ರಿಪೇರ್ ಆಗ್ತಾ ಇದ್ದೀರಿ? ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದೆ. ಯಾಕೆಂದರೆ ಬೆಂಗಳೂರು ಸರ್ಕಾರದ ಹೆಡಿಬುರಿ ಕಟ್ಟಬೇಕು ಈ ವಿಚಾರದಲ್ಲಿ ಅಂತ ಹೇಳೋದಾದ್ರೆ ಏನೇನು ನಿರ್ಧಾರಗಳನ್ನ ಕೈಗೊಂಡಿದ್ದೀರಿ? ಒಂದು ಚಳವಳಿ ಆಗಬೇಕಾಗುತ್ತೆ. ಈಗ ಮೊದಲು ಮೀಡಿಯಾಲ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ದೀವಿ, ಜಾಗೃತಿ ಮೂಡಿಸೋದು. ಅದಾದಮೇಲೆ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕಾದ್ರೆ ಬೀದಿಗಳ ಹೋರಾಟ ಮಾಡಬೇಕಾಗತ್ತೆ. ಇಲ್ಲಿ ಬೆಂಗಳೂರಲ್ಲಿ ಹೆಚ್ಚಿಗೆ ಜನ ಜಮೀನು ಕಳ್ಕೊಂಡಿರೋರೆ. ಅದು ಲಾಲ್ಬಾಗ್ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಜರ್ನಲಿಸ್ಟ್ ಕಾಲೋನಿ ಇರ್ಬೋದು, ಜಯನಗರ ಇರ್ಬೋದು, ಇಂದಿರಾನಗರ ಇರ್ಬೋದು, ಎಲ್ಲ ಕಳ್ಕೊಂಡಿರೋದೆ. ಅವ್ರಿಗೆಲ್ಲ ಒಳಗೆ ಇದೆ. ಅಲ್ಲ ಸರ್, ಪ್ಯಾರಲಲ್ಲಿ ಅದಕ್ಕೆ ಡೆವಲಪ್ಮೆಂಟ್ ಅಂತಲೂ ಕೂಡ ಹೇಳ್ಬೋದಲ್ಲ. ಡೆವಲಪ್ಮೆಂಟ್ ಕೂಡ ಆಗಿದೆ ಆ ವಿಚಾರದಲ್ಲಿ. ಡೆವಲಪ್ಮೆಂಟ್ ಆಗಿದೆ, ಆದರೆ ಡೆವಲಪ್ಮೆಂಟ್ ಯಾರಿಗಾಗಿದೆ ಅಂದರೆ ಈ ಜಮೀನು ಮಾಲೀಕರಿಗಾಗಲಿಲ್ಲ. ಓಕೆ, ವೈಯಕ್ತಿಕವಾಗಿ ಜಮೀನು ಕೊಟ್ಟವರಿಗೆ ಅದು ಪ್ರಯೋಜನ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ಸಾಮೂಹಿಕವಾಗಿ ನೀವು ಧರ್ಮಛತ್ರ ಅಂತ ಹೇಳೋದು ಬೇರೆ,
ಡೆವಲಪರ್ಸ್ಗೆ ಬಿಸಿನೆಸ್ ಪೀಪಲ್ಗಾಗಿ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಆಗ್ತಾ ಇದೆ. ಹೀಗಾಗಿ ನಾವು ಸಮಾಜ ಅಂತ ಭಾಷಣ ಮಾಡ್ತಿರಲ್ಲ, ಭಾಷಣ ಮಾಡೋದು ಬಿಡಿ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್, ಐ ಗಾಟ್ ಇಟ್. ಆರ್ಟಿಕಲ್ 14ಕ್ಕೆ ಸಮಾನ ಅಂತ ಹೇಳೋದು ಇಲ್ಲೇನೂ ಕಾಣ್ತಾ ಇಲ್ಲ, ಬರೀ ಹೇಳಿಕೆಗೆ ಅಷ್ಟೇ. ಅದು ಸಮಾನತೆ ಭಾರತದಲ್ಲಿ ಕಾಣ್ತಾ ಇಲ್ಲ, ಅದರಲ್ಲೂ ಬೆಂಗಳೂರಲ್ಲಂತೂ ಬಹಳ ಹದಗೆಟ್ಟಿದೆ. ಎಸ್ ಸರ್, ಗಾಟ್ ಇಟ್. ಈಗ ಲೆಟ್ಸ್ ಕಮ್ ಟು ದ ಲೀಗಲ್ ಪಾಯಿಂಟ್ಸ್. ಈಗ ಆರ್ಟಿಕಲ್ 13E ಬಗ್ಗೆ ನೀವು ಹೇಳಿದ್ರಿ, ಸೆಕ್ಷನ್ 13E ಬಗ್ಗೆ ಹೇಳಿದ್ರಿ, ಮತ್ತು ಆರ್ಟಿಕಲ್ 300A ಆಸ್ತಿ ನಮ್ಮ ಹಕ್ಕು, ಅದರಲ್ಲಿ ಪಾರ್ಟಿಷನ್ ಡೀಡ್ ಕೂಡ ಬರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ನಮಗೆ ಅವೇರ್ನೆಸ್ ಬೇಕು. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಹೋರಾಟಕ್ಕೆ ಈ ಒಂದು ನೀತಿ ಲಾಗು ಆಗಬಾರ್ದು, ಈ ಪಾಲಿಸಿ ನಮಗೆ ಬೇಡ ಅಂತ ಹೇಳಿದರೆ ಇರುವಂಥ ಚಾಲೆಂಜಸ್ ಏನು, ಹೋರಾಟಗಾರರಿಗೇನು? ಅದು ನಾನು 3 ಪಾಯಿಂಟ್ನ ನೀವು ಉತ್ತರ ಕೊಡಬೇಕು. ಎಸ್ ಪ್ಲೀಸ್ ಗೋ. ಒಳ್ಳೆ ಪ್ರಶ್ನೆಯನ್ನು ತಾವು ಹೇಳಿದ್ರಿ. ಈಗ ಯಾವುದೇ ಒಂದು ಆಸ್ತಿ ಇದೆ ಅಲ್ಲಿ, ಅದು ಯಾರಿಗೆ ಸೇರಬೇಕಾದ್ದು ಅಂತ ಹೇಳೋದ್ರ ಬಗ್ಗೆ, ಅದು ಆ ಮನುಷ್ಯ ಸ್ವಂತ ಸಂಪಾದನೆ ಮಾಡಿರುವಂಥ ವ್ಯಕ್ತಿ ಆದರೆ ಅವ್ರಿಗೆ ಸೇರುತ್ತೆ. ಅವರ ನಂತರ ಯಾರಿಗೆ ಸೇರಬೇಕು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಕಾನೂನುಗಳಿದೆ. ಹಿಂದೂ ಸಕ್ಸೇಷನ್ ಆ್ಯಕ್ಟ್ ಇದೆ, ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್ ಇದೆ, ಮುಸ್ಲಿಮ್ಸ್ ಪರ್ಸನಲ್ ಲಾ ಅಂತ ಇದೆ. ಇವುಗಳೆಲ್ಲ ಇರೋದು ಅದಕ್ಕೋಸ್ಕರನೇ ವಾರಸುದಾರಿಕೆಯ ಕಾನೂನುಗಳು. ಇದು ಅದು ಯಾರಿಗೆ ಸೇರಬೇಕು ಅನ್ನೋದನ್ನು ನಿರ್ಧಾರ ಮಾಡಿಟ್ಟಿದ್ದಾರೆ. ಹಿಂದೂ ಸಕ್ಸೇಷನ್ ಆ್ಯಕ್ಟು 1956. ಓಕೆ ಓಕೆ, ಅದು ಅದಕ್ಕಿಂತ ಹಿಂದೆ ಇಂಡಿಯನ್ ಸಕ್ಸೇಷನ್ ಆ್ಯಕ್ಟು. ಮಾಮಡನ್ ಲಾ ಬಹಳ ಇಮ್ಮೆಮೋರಿಯಲ್ ಪೀರಿಯಡ್, ನಮ್ಗೆ ಗೊತ್ತಿರುವಾಗಿಂದನೂ ಇದೆ. ಇವರೆಲ್ಲರಿಗೂ ಅನ್ಯಾಯ ಆಗುತ್ತೆ ಈ ರೆಗ್ಯುಲೇಷನ್ಸಿಂದ. ಇವ್ರ ಜೊತೆ ಇಲ್ಲಿ ಎಲ್ಲಿಯೂ ಸರ್ಕಾರಕ್ಕೆ ಒಂದು ಭಾಗ ಕೊಡಬೇಕು ಅಂತ ಇಲ್ಲ, ಹಿಂದೂ ಸಕ್ಸೇಷನ್ ಆ್ಯಕ್ಟಲ್ಲಾಗಲಿ ಬೇರೆ ಕಾನೂನುಗಳಲ್ಲಾಗಲಿ ಇಲ್ಲ. ಇವರು ಹೊಸದಾಗಿ ಇದನ್ನು ಅದು ಅಂದರೆ ಇಟ್ ಈಸ್ ಎಗನೆಸ್ಟ್ ಟು ದಿ ಎಕ್ಸಿಸ್ಟಿಂಗ್ ಲಾಸ್ ಆಫ್ ದಿ ಕಂಟ್ರಿ. ಇಟ್ ಈಸ್ ಎಗನೆಸ್ಟ್ ಟು ದ ಎಕ್ಸಿಸ್ಟಿಂಗ್ ಲಾಸ್ ಆಫ್ ದಿ ಕಂಟ್ರಿ, ಲಾ ಆಫ್ ಇನ್ಹೆರಿಟೆನ್ಸ್. ಯಾರಿಗೆ ಸೇರಬೇಕು? ಒಂದು ಆಸ್ತಿ ಇದೆ ಸರ್, ಅದು ಅವ್ರ ನಂತರ ಯಾರಿಗೆ ಸೇರಬೇಕು ಅನ್ನೋದು ಬಂದಾಗ ತಕ್ಷಣ ನಾವು ತೊಗೊಂಡು ನೋಡ್ತೀವಿ. ಅವ್ರು ಹಿಂದೂಗಳಾಗಿದ್ದರೆ ಹಿಂದೂ ಸಕ್ಸೇಷನ್ ಆ್ಯಕ್ಟ್ ತಗೋತೀವಿ, ಅವ್ರು ಕ್ರಿಶ್ಚಿಯನ್ ಆಗಿದ್ದರೆ ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್ ತಗೋತೀವಿ, ಅವ್ರು ಮುಸ್ಲಿಮ್ಸ್ ಆಗಿದ್ದರೆ ಮಹಮ್ಮಡನ್ ಲಾಸ್ ನೋಡ್ತೀವಿ. ಯಾರ್ಯಾರಿಗೆ ಸೇರುತ್ತೆ, ಯಾರಿಗೆ ಬರುತ್ತೆ, ಬೇರೆ ಬೇರೆ ಇರುತ್ತೆ. ಅದರ ಮೂಲಕ ಈಗ ಇವರು ಯಾವುದೋ ಒಂದು ರೆಗ್ಯುಲೇಷನ್ ತರೋದ್ರ ಮೂಲಕ ಸರ್ಕಾರವು ಒಂದು ಪಾಲಿಗೆ ಬರುತ್ತೆ, ಒಂದು ಭಾಗ ಕೇಳಕ್ಕೆ. ಇದು ಎಂಥ ಹಾಸ್ಯಾಸ್ಪದ ಅನ್ನುವಂಥದ್ದನ್ನು ತಾವೀಗ ಪರಿಗಣಿಸಿ. ಸರ್, ಹಾಸ್ಯಾಸ್ಪದದ ಜೊತೆಗೆ ಬಹಳ ಏನು ಆಮೇಲೆ ತಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಒಂದು ಸಮಾಜ, ನಮ್ಮ ಲಕ್ಷ್ಮಣ್ ಸರ್ ಹೇಳಿದಾಗೆ ಸಮಾಜ ಎಚ್ಚೆತ್ಕೋಬೇಕು. ನಮ್ಮ ಸರ್ರು ಅದನ್ನೇ ಹೇಳಿದ್ರು, ಸಮಾಜ ಎಚ್ಚೆತ್ಕೊಂಡು ಸಮಾಜ ಸಂಘಟಿತರಾಗಿ ಇದರ ವಿರುದ್ಧ ಪ್ರೊಟೆಸ್ಟ್ ಈಗಾಗಲೇ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ಬೋದು, ಅದು ಒಂದಾಯ್ತು. ಆದರೆ ಆಸ್ ಎ ಲಾಯರ್, ನಾನು ಕಾನೂನು ಲಾಯರ್ ಆಗಿ ನಾನು ಅದನ್ನು ಹೇಳೋದಕ್ಕಿಂತ ಬಹಳ ಮುಖ್ಯವಾಗಿ, ಯಾರಾದರೂ ಈ ಏನು ಅಮೆಂಡ್ಮೆಂಟ್ ತರೋದಕ್ಕೆ ಹೊರಟಿದ್ದಾರೆ ಜೂನ್ 4ರ ಇದು, ಅದಕ್ಕೆ 30 ದಿವಸದ ನೋಟಿಸ್ ಕೊಡಬೇಕು. 30 ದಿವಸದ ಕೊಟ್ಟಿದ್ದಾರೆ. ಈಗ ಅದನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವ ಅವಕಾಶ ಇದೆ. ಇದನ್ನ ಸಂವಿಧಾನ ವಿರೋಧಿ ಅನ್ನುವ, ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಲ್ವಾ? ಸರ್ಕಾರ ಏನೀಗ ನೀತಿ ತರ್ತಾ ಇದೆಯಲ್ಲ, ಹೌದು, ಕಾನೂನಲ್ಲಿ ಅವಕಾಶ ಇಲ್ವೇ ಇಲ್ಲ. ಅದಕ್ಕೆ ಹಂಗಿರುವಾಗ ಆಶ್ಚರ್ಯ ಆಗ್ತಾ ಇದೆ, ಯಾವ ಕಾನೂನಿನಡಿ ಇದನ್ನ ತರೋದಕ್ಕೆ ಹೊರಟಿದ್ದಾರೆ ಅಂತ. ಈಗ ನಾವು ಇವ್ರ ಹತ್ರ ಹೇಳೋ ಬದಲು ನಮ್ಮಲ್ಲೊಂದು ಗಾದೆ ಹೇಳ್ತಾರೆ, ಸುಂಕದವನ ಮುಂದೆ ಸುಖ ದುಃಖ. ಈಗ ಇದನ್ನ ಮಾಡಕ್ ಹೊರಟಿದ್ದಾರೆ ಅವರು. ಅವ್ರ ಉದ್ದೇಶ ಏನೋ ಇರ್ಬೋದು, ನಮಗ ಅವ್ರ ಉದ್ದೇಶ ಅಲ್ಲ. ಆದ್ರೆ ಏನೇ ಅಂದ್ರೂ ಕೂಡ ಸಂವಿಧಾನ ಅಥವಾ ಕಾನೂನು ಅನ್ನೋದು ನಮಗೆ ಮೂಲಭೂತ ಅಲ್ವಾ? ದಟ್ ಇಸ್ ದ ಪ್ಲಾಟ್ಫಾರ್ಮ್. ಬಡಪಾಯಿ ಇಬ್ರು ಅಣ್ಣ ತಮ್ಮಂದಿರು ಏನೋ ಒಂದು ಪಿತ್ರಾರ್ಜಿತ ಆಸ್ತಿ ಒಂದು ಉಳಿಸ್ಕೊಂಡಿರ್ತಾರೆ. ಅವರಿಬ್ರು ಭಾಗ ಮಾಡ್ಕೊಳ್ಳೋಣ, ನಾವಿಬ್ರು ಅಣ್ಣ ತಮ್ಮಂದಿರು, ಯಾವ ಜಗಳನೂ ಬೇಡ ಅಂತ ಹೋದ್ರೆ, ಇದು ಯಾವುದೋ ಒಂದು ರೆಗ್ಯುಲೇಷನ್ ಅಡ್ಡ ಬಂದಾಗ ಇಬ್ರು ಏನು ಯೋಚನೆ ಮಾಡ್ತಾರೆ, ಲೆಟ್ ಅಸ್ ಸೆಲ್ ದಿಸ್ ಪ್ರಾಪರ್ಟಿ ಟು ಸಂಬಡಿ. ಒಂದು ಕೆಲಸ ಮಾಡೋಣ, ಯಾರಿಗಾರು ಮಾರಾಟ ಮಾಡೋಣ. ಕಾಯ್ತಾ ಇರ್ತಾನ ಅವನು. ಹೌದು, ಅವನಲ್ಲಿ ವೆರಿ ಟ್ರೂ, ವೆರಿ ನ್ಯಾಚುರಲ್. ಮೊಸಳೆ ತನ್ನ ಬಲಿ ತಗೊಳಕ್ ಕಾಯ್ತಿರುತ್ತಲ್ಲ ನೀರಲ್ಲಿ, ಸುಮ್ಮನೆ ಕಾಯ್ಕೊಂಡಿರುತ್ತೆ. ಅದು ಬಂದ ತಕ್ಷಣ ಹಾಗೆ ಇವ್ರು ಕಾಯ್ತಾ ಇರ್ತಾರೆ ಹೊರಗೆ. ಅದನ್ನ ಅವರು ತಕ್ಷಣ ಬಂದ್ರಪ್ಪ, ನಿಮ್ಗೆ ಯಾಕೆ ಬೇಕು, ಯಾಕೆ 45% ತಿಳ್ಕೊತೀರಾ, ನೀವಿಬ್ರು ಸೇರಿ ನನಗೆ ಮಾರಿ, ಇಬ್ರು ಒಂದೇ ದಿನ ಸಬ್ ರಿಜಿಸ್ಟರ್ ಆಫೀಸಿಗೆ ಬನ್ನಿ, ಇಬ್ರು ಒಂದೇ ದಿನ ಡಿವೈಡ್ ದಿ ಮನಿ ಅಂಡ್ ಗೋ, ನೀವ್ ಯಾಕೆ ಕಳ್ಕೊತೀರಾ ಅಂದಾಗ, ಹೌದಲ್ವಾ, ಸರ್ಕಾರಕ್ಕೆ ಕೊಟ್ಟು ಕಳ್ಕೊಳ್ಳೋ ಬದಲು ನಾವಿಬ್ರು ಸೇರಿ ಮಾರಿದ್ರೆ ಪೂರ್ತಿ ಹಣ ಬರುತ್ತೆ, ನಾವು ಹಂಚ್ಕೋಬೋದು ಅನ್ನುವಂಥ ಯೋಚನೆ ಬಂದಾಗ ಕೊನೆಯದಾಗಿ ಲಾಭ ಸಿಕ್ಕಿದ್ದು ಯಾರಿಗೆ ಇದ್ದರೆ ಅವನಿಗೆ, ವ್ಯಾಪಾರಿಗೆ, ಯಾರೋ ಒಬ್ಬ ವ್ಯಾಪಾರಿಗೆ ಲಾಭ ಆಗುತ್ತೆ. ಇದು ಇದರ ಉದ್ದೇಶ. ಇದನ್ನು ಖಂಡಿತವಾಗಿಯೂ
ನನಗನ್ಸಿದ್ದು ನ್ಯಾಯಾಲಯದಲ್ಲಿ ಪ್ರಶ್ನಿಸಬೇಕು. ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಇದು ಸಂವಿಧಾನ ವಿರೋಧಿಯಾಗಿದೆ, ಈ ದೇಶದ ಕಾನೂನಿಗೆ ವಿರೋಧವಾಗಿದೆ ಅನ್ನುವಂಥದ್ದನ್ನು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಇದನ್ನು ಐದರ್ ಸ್ಟಾಪ್ ದೆಮ್ ಫ್ರಮ್ ಇಂಪ್ಲಿಮೆಂಟಿಂಗ್, ಅದನ್ನು ಜಾರಿಗೆ ತರದೇ ಇರೋ ಹಾಗೂ ಮಾಡ್ಬೋದು, ಅಥವಾ ಅದನ್ನು ಮಾಡಿಫೈ ಮಾಡ್ಬೋದು. ಮಾಡಿಫೈ ಮಾಡೋ ಅವಶ್ಯಕತೆ ಇದ್ದರೆ. ಆಮೇಲೆ ನಮಗಿದನ್ನು ನೋಡಿದಾಗ ಎಲ್ಲಿಯೂ ಇದರಲ್ಲಿ ಯಾವುದೋ ಸಾರ್ವಜನಿಕ ಹಿತದೃಷ್ಟಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿ ಕಾಣ್ತಾನೆ ಇಲ್ಲ. ಹಿತಾಸಕ್ತಿ ಯಾವ ಆಂಗಲ್ ಇಲ್ಲ. ಇದೊಂದು ಸಾಲಿಡ್ ರೀಸನ್ ಆಗ್ಬೋದು ಅಂತ ಅನ್ಸುತ್ತೆ. ಈಗ ಯಾವುದೇ ಸರ್ಕಾರ ಏನೇ ನೀತಿ ನಿಯಮ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಅ ಸಾಲಿಡ್ ರೀಸನ್. ಹೌದು ಸರ್, ಪ್ರಜಾಪ್ರಭುತ್ವದ ಮೂಲಭೂತ ನಿಯಮನೇ ಅದು. ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಮಾಡಿಕೊಂಡಂತ ಸರ್ಕಾರ. ಆದರೆ ಐ ವಾಂಟ್ ಟು ಟೆಲ್ ಯು, ನೀವೇನಾದರೂ ಅನ್ಕೊಳ್ಳಿ, ಇದು ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಮಾಡಿಕೊಂಡ ಪ್ರಜಾ ಸರ್ಕಾರ ಆಗ್ತಾ ಇಲ್ಲ ಬರ್ತಾ. ನಾನು ಇಂಥದೇ ಸರ್ಕಾರ ಅಂತಲ್ಲ. ಆಮೇಲೆ ನಾವು ಮಾತನಾಡುವಾಗ ಯಾವುದೇ ಒಂದು ಪಕ್ಷದ ವಕ್ತಾರರಂತೆ ಮಾತಾಡಲ್ಲ. ನಾವು ಯಾರನ್ನು ಓಲೈಸುವ ಅವಶ್ಯಕತೆಯೂ ಇಲ್ಲ, ಯಾರನ್ನ ವಿರೋಧಿಸುವ ಅವಶ್ಯಕತೆಯೂ ನಮಗಿರಲ್ಲ. ನಾವು ಕಾನೂನು ಏನಿದೆ, ಇನ್ನೊಂದು ಪಕ್ಷ ಇದೆ ಸರ್, ಆ ಪಕ್ಷದ ಪರವಾಗಿ ನೀವು ಮಾತಾಡಬೇಕು. ಯಾವ ಪಕ್ಷ ಅಂದ್ರೆ ಅದು ನಿಷ್ಪಕ್ಷ ಅಂತ. ಅದೇ ಕರೆಕ್ಟ್, ತಾವು ಭಾಳ ಚೆನ್ನಾಗಿ ಹೇಳಿದ್ರಿ. ನಾವು ನಾವಾಗ್ಲಿ ನೀವಾಗ್ಲಿ ನಮಗೆ ಅದೇ ಉದ್ದೇಶ, ಕಾನೂನು ವಿಚಾರವನ್ನು ಪಕ್ಷ ಅಲ್ಲ ನಿಷ್ಪಕ್ಷ ಬಂದಾಗ ಜನರ ಹಿತದೃಷ್ಟಿಯಿಂದ ಜನರಿಗೋಸ್ಕರ ಮಾಡುವಂಥ ಕೆಲಸ ಆದರೆ ಅದಕ್ಕೆ ಎಲ್ಲರ ಪ್ರೋತ್ಸಾಹ ಇರುತ್ತೆ. ಫೈನ್. ಈಗ ಓಕೆ ಅಂದರೆ ಐ ಗಾಟ್ ಇಟ್. ಅಂದರೆ ಆ ಕನ್ಸರ್ನ್ ಇರಬೇಕು, ಆ ಕಾಳಜಿ ಇರಬೇಕು, ಕಳಕಳಿ ಇರಬೇಕು, ಆ ಮೂಲಭೂತ ಆಶಯದೊಂದಿಗೆ ನಿಮ್ಮ ಎಲ್ಲ ಈ ನೀತಿಗಳಿರಬೇಕು ಅನ್ನೋದು ಪಕ್ಕ. ಈಗ ಒನ್ಸ್ ಅಗೇನ್ ಐ ವಾಂಟ್ ಯು ಟು ಸಮರೈಸ್. ಈಗ ಈ ಹೋರಾಟಗಾರರು ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು, ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಹೋಗಬೇಕು, ಅವ್ರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳ್ತೀರಾ? ಅಲ್ಲ, ಅದಕ್ಕೆ ನಾನು ಹೇಳಿದೆ, ಹೋರಾಟಗಾರರು ಸೂಕ್ತವಾಗಿ ಈಗಾಗಲೇ ನಾನು ತಿಳಿದ ಹಾಗೆ ಸರ್ ಮತ್ತೆ ಸರ್ ಈಗಾಗಲೇ ಒಂದು ಅರ್ಜಿಯನ್ನು ರಾಜ್ಯಪಾಲರು ಈಗ ರಾಜ್ಯಪಾಲರ ಮನವಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರುತ್ತಾ ಇಲ್ಲ. ಅಲ್ಲ, ಇಲ್ಲಿ ಇನ್ನೂ ರಾಜ್ಯಪಾಲರ ಅಂಗಳಕ್ಕೆ ಇದು ಹೋಗಿಲ್ಲ. ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾಳೆ ಮುಂದೆ ರಾಜ್ಯಪಾಲರ ಹತ್ರ ಹೋಗುವಂತಹ ಸಂದರ್ಭ ಬಂದರೆ ಅಮೆಂಡ್ಮೆಂಟನ್ನು ತಂದು ಬಿಲ್ಲನ್ನೇ ಪಾಸ್ ಮಾಡಿ ನಾವು ಆ ಮೂಲಕ ಜಾರಿಗೆ ತರ್ತೀವಿ ಅಂತ ಹೊರಟ ಪಕ್ಷದಲ್ಲಿ ಆವಾಗ ಏನಾದರೂ ಪ್ರಿವೆನ್ಷನ್ನಾಗಿ ನೋಡಿ ಸರ್, ನಿಮ್ಮ ಮುಂದೆ ಬಂದಾಗ ನಮ್ಮ ಅಹವಾಲು ಇದಿದೆ, ಸಮಸ್ಯೆ ಇದೆ, ನಿಮಗೆ ಗೊತ್ತಿರಲಿ, ಆಂಟಿಸಿಪೇಟ್ರಿ ಅಷ್ಟೇ. ಇನ್ನು ಆಂಟಿಸಿಪೇಷನ್ ಕೊಟ್ಟಿರುವಂಥದ್ದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅದನ್ನು ಮಾಡಿರೋದ್ರ ಬಗ್ಗೆ ನನಗೂ ಪತ್ರಿಕೆಗಳಲ್ಲಿ ಮಾಹಿತಿಗಳನ್ನು ನೋಡಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಲಕ್ಷ್ಮಣ್ ಸಾರು ಮತ್ತು ನಮ್ಮ ಈ ಸರ್ ಎಲ್ಲ ಮಾಡಿದ್ದಾರೆ. ಇದು ಮಾಡಿರೋದ್ರಿಂದ ಇದು ಭಾಳ ಒಳ್ಳೆ ಕೆಲಸ ಮಾಡಬೇಕು. ಮತ್ತು ಇದು ನ್ಯಾಯಸಮ್ಮತವಾದ ಒಂದು ಹೋರಾಟ ಆದ್ದರಿಂದ ಜನಗಳನ್ನು ಒಗ್ಗೂಡಿಸಿ ಅವ್ರಿಗೆ ನಿಮಗಾಗ್ತಾ ಇರೋ ಅನ್ಯಾಯ ಏನು ಅನ್ನೋದನ್ನು ತಿಳಿಸಿ ಹೇಳಿ. ನೋಡಿ, ಇವತ್ತು ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಏನು ಒಂದು ಸುಮ್ಮನಿರಕ್ಕಾಗಲ್ಲ. ಹೌದು, ಆ ಬೆಂಕಿ ನಮ್ಮ ಮನೆಗೂ ಆಗುತ್ತೆ. ಹೌದು, ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಅದಕ್ಕೆ ನೋಡಿ, ಇವತ್ತು ಯಾರಿಗೋ ಭೂಮಿ ಇರೋರಿಗೆ ತೊಂದರೆ ನಮಗೇನು ಅಂತಲ್ಲ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕು. ಇನ್ನು ವಕೀಲನಾಗಿ ಹೇಳೋದಾದರೆ ಕಾನೂನಿನ ಹೋರಾಟವನ್ನು ಮಾಡಬೇಕು. ಫೈನ್ ಸರ್, ನನ್ನೊಂದು ಸ್ಟ್ರೈಟ್ ಆ್ಯಂಡ್ ಆನೆಸ್ಟ್ ಕ್ವೆಶ್ಚನ್ ಟು ಯು. ಸರ್ಕಾರ ಬಂದು ಕೇಳುತ್ತೆ ಮಂಜುನಾಥ್ ಅವರಿಗೆ, ನೋಡ್ರಿ ನಮ್ಮ ಪರವಾಗಿ ನೀವು ವಾದ ಮಾಡಬೇಕು ಅಂತ, ಏನು ವಾದ ಮಾಡ್ತೀರಾ ಸರ್? ಈಗ ನೀವು ಆ ರೀತಿ ಒಂದು ಪಕ್ಷ, ಹೌದು, ಯಾಕಂದರೆ ನಾವು ವಿ ಶುಡ್ ಸಿ ದ ರಿಯಾಲಿಟಿ ಅಲ್ಲ. ಹಾಗೊಂದು ವೇಳೆ ವಾದಕ್ಕಾಗಿ ವಾದ ಮಾಡಬೇಕು. ಅಲ್ಲ, ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಅವ್ರಿಗಿರುವಂಥ ಪ್ಲಸ್ ಪಾಯಿಂಟ್ಸ್ ಏನು ಅಂತ ತಿಳ್ಕೊಳ್ಬೇಕಲ್ಲ. ಏನೂ ಇಲ್ಲ, ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀವಿ, ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಮತ್ತು ಈ ಹಿಂದೆ ಒಂದು ಫ್ರಾಗ್ಮೆಂಟೇಷನ್ ಆ್ಯಕ್ಟ್ ಅಂತ ಇತ್ತು. ತುಂಡು ಆಗಬಾರ್ದು, ಭೂಮಿ ತುಂಡು ತುಂಡು ಆಗಬಾರ್ದು. ಅದಕ್ಕೆ ಆಗ ಡೆವಲಪ್ಮೆಂಟ್ ಕಷ್ಟ ಆಗುತ್ತೆ. ಡೆವಲಪ್ಮೆಂಟ್ ಕಷ್ಟ ಆಗುತ್ತೆ ತುಂಡು ತುಂಡಾದರೆ. ಯಾವುದೇ ಒಂದು ಮಹತ್ತರವಾದ ತೀರ್ಮಾನ ತೆಗೆದುಕೊಂಡು ಯಾವುದೇ ಒಂದು ಯೋಜನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇದನ್ನ ತರ್ತಾ ಇದ್ದೀವಿ, ನಾವು ಅದಕ್ಕೆ ಇದನ್ನ ಜಾರಿಗೆ ತರ್ತಾ ಇದ್ದೀವಿ. ಕರೆಕ್ಟ್, ಇದ್ರ ಉದ್ದೇಶನ. ಆಮೇಲೆ ಹಾಗೊಂದು ವೇಳೆ 45% ಏನಾದರೂ ಜಮೀನು ನಮಗೆ ಸಿಕ್ಕಿದ್ದೆ ಆದರೆ, ಸರ್ಕಾರಕ್ಕೆ ಬಂದಿದ್ದೆ ಆದರೆ, ಅವ್ರು ಹೇಳ್ತಿರೋದು ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಆ ಜಾಗವನ್ನು ಮೀಸಲಿಡ್ತೀವಿ. ನಾವು ಆ ಜಾಗವನ್ನ ಪಬ್ಲಿಕ್ ಪಾರ್ಕ್ಗಳನ್ನು ಮಾಡೋಕ್ಕೆ, ರಸ್ತೆಗಳನ್ನು ಮಾಡೋಕ್ಕೆ, ನಾವು ಸಾರ್ವಜನಿಕ ಉಪಯೋಗಕ್ಕೆ ಆ ಜಮೀನನ್ನು ಬಳಸ್ಕೊಳ್ತಾ ಇರೋದ್ರಿಂದ ನಮ್ಮ ಉದ್ದೇಶ ಇದ್ರ ಹಿಂದೆ ವಿ ಆರ್ ಯುಟಿಲೈಸಿಂಗ್ ದಟ್ ಲ್ಯಾಂಡ್ ಫಾರ್ ದಿ ಸೇಕ್ ಆಫ್ ಪಬ್ಲಿಕ್. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ವಾದ ಮಂಡಿಸ್ಬೋದು ಅವರು.
ಈ ದೇಶದಲ್ಲಿ ಏನು ಕಾನೂನು ವೆಲ್ ಸೆಟ್ಲ್ಡ್ ಪೊಸಿಷನ್ ಆಫ್ ಲಾ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಭೂಮಿಯನ್ನು ಸರ್ಕಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ವಶಪಡಿಸ್ಕೊಂಡ್ರೆ ಆ ಭೂ ಮಾಲೀಕರಿಗೆ ಪರಿಹಾರ ಕೊಡಬೇಕು. ಕೊಡದೆ ತಗೊಳಕ್ಕಾಗಲ್ಲ. ಪರಿಹಾರವನ್ನು ಕೊಟ್ಟವರಿಗೆ ತಗೊಂಡ್ರೆ ಅದನ್ನು ಪ್ರಶ್ನಿಸುವಂತಿಲ್ಲ. ಓಕೆ, ವಿ ಕ್ಯಾನಾಟ್ ಆಸ್ಕ್ ಬಿಕಾಸ್ ದ ಲ್ಯಾಂಡ್ ಹ್ಯಾಸ್ ಬಿನ್ ಟೇಕನ್ ಫಾರ್ ಪಬ್ಲಿಕ್ ಪರ್ಪಸ್, ಫಾರ್ ಪಬ್ಲಿಕ್ ಇಂಟರೆಸ್ಟ್ ಅನ್ನುವಂಥದ್ದು. ಇಲ್ಲಿ ಇವರು ಬಾಯಲ್ಲಿ ಪಬ್ಲಿಕ್ ಇಂಟರೆಸ್ಟ್ ಅಂತ ಹೇಳ್ತಿದ್ದಾರೆ ಹೊರತು ಯಾವುದು ಪಬ್ಲಿಕ್ ಇಂಟರೆಸ್ಟು? ಸರ್, ಈಗ ವಾದ ಮಾಡಕ್ ಬೇಕಾಗಿರೋದು ಅದೇ ಅಲ್ವಾ ಸರ್? ಬಾಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದೇ ಬೇಕಾಗಿದೆ. ಆದ್ದರಿಂದ ನಾಳೆ ಅವರು ನ್ಯಾಯಾಲಯದಲ್ಲಿ ಕೇಳ್ಬೋದು, ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇರೋದ್ರಿಂದ ತಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಎ ವೆಲ್ ಸೆಟ್ಲ್ಡ್ ಪೊಸಿಷನ್ ಆಫ್. ಅಲ್ಲ ಸರ್, ಈಗ ಅಂತ ಕೇಳಲ್ಲ. ಈಗ ನ್ಯಾಯಾಲಯ ಅದಕ್ಕೆ ಪ್ರೂಫ್ ಕೊಡಿ ಅಂತ ಹೇಳುತ್ತಾ? ಅದೇ ಈಗ ತಾವು ಕೇಳಿದ ಪ್ರಶ್ನೆಯನ್ನ ನ್ಯಾಯಾಲಯ ಕೇಳುತ್ತೆ. ನೀವು ಹೇಳಿದ್ರಿ ಒಂದು ಪಕ್ಷ ಅವ್ರ ಕಡೆ ವಾದ ಮಾಡೋದಾದ್ರೆ 1 ನಿಮಿಷ ಮಾಡಿ ಅಂತ. ನಾನು 1 ನಿಮಿಷ ಸರ್ಕಾರದ ಪರ ವಾದ ಮಾಡದೆ ಅಷ್ಟೇ. ಅವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಸ್ವಾಮಿ, ತಾವು ಇಂಟರ್ಫಿಯರ್ ಆಗಕ್ಕೆ ಬರಲ್ಲ. ನೀರಿದ್ದಂಗೆ ಸರ್ ನೀವು ವಕೀಲರು. ಅಲ್ಲ, ಹಾಗನ್ಬೋದೇ ಹೊರತು ಅದು ವಾದಕ್ಕಾಗಿ ಹೇಳಿ ಇಲ್ಲ. ಆದ್ರೆ ವಿ ನೋ ಯುವರ್ ಇಂಟೆನ್ಷನ್. ಆ ಒಂದು ಸಲಿಗೆ ಮೇಲೆ ನಿಮ್ಗೆ ಪ್ರಶ್ನೆ ಕೇಳಿದೆ. ಹಾ, ಕಾಂಪನ್ಸೇಷನ್ ಕೊಡಿ ಅಂತ. ಅದು ಕಾಂಪನ್ಸೇಷನ್ ಕೊಡದೆ ಹೊಡಿತೀವಿ ಬಂದವ್ರಲ್ಲ ಇದನ್ನ. ಸರ್, ಕಾಂಪನ್ಸೇಷನ್ ಕೊಡದೇನೆ ಅದು ಏನು ಪರಿಹಾರ? ನಮ್ಮ ಲಕ್ಷ್ಮಣ ಎಂತ ಬಕಾಸುರ ಇರ್ಬೋದು ಇವರು ಅಂತ ಹೇಳ್ತಾ ಇದ್ದೀರಿ. ಅಗಲ್ ದೊರಡೆ ಅಂತ ಹೇಳ್ದಂಗೆ. ಹೌದೌದು, ಬಕಾಸುರರು ರಾಕ್ಷಸರಿಗೆ ಮಾತ್ರ ಅದು ಸಾಧ್ಯ. ಹೌದಲ್ಲ ಅಲ್ವಾ? ನಾವು ನೇರವಾಗಿ ಹೇಳ್ಬೋದು. ಈಗ ಜನಸಾಮಾನ್ಯರಿಗೆ ಈಗ ಅದು ಅರ್ಥ ಆಗಿದೆ. ಆದ್ರೆ ಇದನ್ನ ನಾವು ನೀವೆಲ್ಲ ಸೇರ್ಕೊಂಡು ಇದರ ಏನಿದೆ ಇಂಟೆನ್ಸಿಟಿ ಏನಿದೆ ಅನ್ನೋದನ್ನ ಹೇಳಬೇಕಾಗಿದೆ. ಬಟ್ ಈ ರೆಗ್ಯುಲೇಷನ್ ಜಾರಿಗೆ ತರೋದ್ರಲ್ಲಿ ಖಂಡಿತವಾಗಿಯೂ ಆರ್ಟಿಕಲ್ 300A ಆಸ್ತಿ ನಮ್ಮ ಹಕ್ಕು ಅಡ್ಡ ಬಂದೇ ಬರುತ್ತೆ ಅಲ್ವಾ ಸರ್? ಅದನ್ನ ಅವರು ನಾನು ಅದನ್ನ ಓದ್ತಾ ಇದ್ದೆ ಮಧ್ಯಾಹ್ನ. ಜೀರ್ಣಿಸ್ಕೊಳ್ಳಕ್ ಆಗಲ್ಲ. ದಟ್ಸ್ ಫಾರ್ ಶೋರ್ ಅನ್ನೋದು ಮಧ್ಯದಲ್ಲಿ ಒಂದು ಹೇಳ್ಬಿಡ್ತೀನಿ. ಎಸ್ ಸರ್, ಪ್ಲೀಸ್ ಸರ್. ಇಷ್ಟು ದಿನ ತಂದೆ ತಾಯಿಗಳು ಅಣ್ಣ ತಮ್ಮನ ಹಂಚ್ಕೊಂಡು ಜೀವನ ಮಾಡ್ತೀವಿ ಅಂತೇಳಿ, ಇವತ್ತು ತಂದೆ ತಾಯಿ ನಂತರ ನಾವು ಪೌದ್ಯ ಖಾತೆ ಅಂತನೋ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡಾಕ್ಯುಮೆಂಟ್ ಮಾಡ್ತೀವಿ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿದ್ರೆ ಅನುಭವಿಸ್ತಾರೆ ಪ್ರಾಪರ್ಟಿನ. ಎಸ್ ಎಸ್.